ವಿವೇಕ್ ಹಣ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿದಂತ ಗೌರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಗೌರಿಗೆ ಅವ್ರ ತವ್ರ ಮನೆಯಲ್ಲಿ ಕಷ್ಟದಲ್ಲಿ ಇರ್ತಾರೆ. ಸೊ ಆ ವಿಷಯ ವಿವೇಕ್ಗೆ ಗೊತ್ತಿರೋದಿಲ್ಲ. ಸೊ ತುಂಬಾನೇ ಬೇಜಾರಾಗ್ಬಿಟ್ಟಿರ್ತಾಳೆ. ಸೊ ಮನೆ ಹರಾಜಿಗೆ ಬಂದ್ಬಿಟ್ಟಿರುತ್ತೆ. ಸೊ ಯಾವ ತರ ಉಳಿಸ್ಕೋಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರಲ್ಲಿ ಇರ್ತಾಳೆ. ಆ ಟೈಮಲ್ಲಿ ವಿವೇಕ್ ಬಂದ್ಬಿಟ್ಟು ಗೌರಿಗೆ ದುಡ್ಡು ಕೊಡ್ತಾನೆ. ನೀನ್ ಮಾಡಿರೋ ಡಿಸೈನ್ಗೆ ತಗೋ ಈ ದುಡ್ಡು ಅಂತ ಹೇಳ್ಬಿಟ್ಟು. ಸೊ ಆ ದುಡ್ಡನ್ನ ನೋಡಿ ಗೌರಿಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಅದನ್ನ ತಗೊಂಡ್ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ದೇವ್ರೆ, ನನ್ ಕಷ್ಟ ಕಾಲಕ್ಕೆ ಯಾವಾಗ ಬೇಕೋ ಅವಾಗ ದುಡ್ಡನ್ನ ಅರೇಂಜ್ ಮಾಡಿ ಕೊಡ್ತಾ ಇದೆಯಾ. ನನ್ ಗಂಡ ಎಷ್ಟು ಒಳ್ಳೆಯವರು, ನಾನೇ ಅವ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸೊ ನನ್ಗೆ ಯಾವಾಗ ಬೇಕೋ ಅವಾಗ ನನ್ಗೆ ಯಾವ ಸಂದರ್ಭದಲ್ಲಿ ಬೇಕೋ ಆ ಸಂದರ್ಭದಲ್ಲಿ ದುಡ್ಡನ್ನ ತಲುಪಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿನ್ನಿಂದಾನೇ ಆಗ್ತಾ ಇರೋದು. ನಾನ್ ನಂಬಿರೋ ದೇವ್ರು ನನ್ನನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅದೇ ತರ ಆಗ್ತಾ ಇದೆ. ಸೊ ನನ್ಗೆ ನನ್ನ ತವ್ರ ಮನೆಗೆ ಎಷ್ಟು ಕಷ್ಟ ಇದೆ. ಸೊ ಹೆಂಗಾದ್ರೂ ಮಾಡಿ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಈ ಡಿಸೈನ್ ಪ್ಲಾನ್ ನನ್ಗೆ ಐಡಿಯಾ ಬಂತು. ಸೊ ಆ ಡಿಸೈನ್ ಮಾಡಿದ್ರಿಂದ ಇವತ್ತು ನನ್ಗೆ ದುಡ್ಡು ಬಂದಿದೆ. ಈ ದುಡ್ಡನ್ನ ಆದಷ್ಟು ಬೇಗ ನಮ್ಮಪ್ಪ ಅಮ್ಮನ್ಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನೀನು ಇದೆಯಾ, ನನ್ನ ಪಾಲಿಗೆ ನನ್ನ ಕಷ್ಟಕ್ಕೆಲ್ಲ ಹಾಕ್ತಾ ಇದೆ ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ದುಡ್ಡನ್ನ ತಗೊಂಡು ಈ ಕಡೆ ಬರ್ತಾ ಇರ್ತಾಳೆ. ವಿವೇಕು ಕೂಡ ಆಫೀಸಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ಬರ್ತಾ ಇರ್ತಾನೆ. ಸೊ ವಿವೇಕ್ ನೋಡ್ಬಿಟ್ಟು ಗೌರಿಗೆ ತುಂಬಾನೇ ಖುಷಿ ಆಗುತ್ತೆ, ಮನ್ಸಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಸೊ ನಾನು ಇವ್ರನ್ನ ಏನು ಅನ್ಕೊಂಡಿದ್ದೆ, ನನ್ನ ಕಷ್ಟಕ್ಕೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಇವರೇ ನನ್ನ ಪಾಲಿನ ದೇವ್ರು ಅಂತ ಅನ್ಕೊಂಡು ವಿವೇಕ್ನ ನೋಡ್ತಾ ಇರ್ತಾಳೆ. ಸೊ ಅವಾಗ ವಿವೇಕ್ ಅನ್ಕೋತಾನೆ ಮನ್ಸಲ್ಲಿ, ನನ್ನನ್ನು ಯಾಕೆ ಇವಳು ದೇವ್ರ ತರ ನೋಡ್ತಾ ಇದ್ದಾಳೆ, ಏನಾಗಿದೆ ಇವಳಿಗೆ. ಸೊ ಅವಳು ಏನಾದ್ರು ಆಗ್ಲಿ ಅವಳ ನೋಟಕ್ಕೆ ನನ್ ಕರಗ್ಬಾರ್ದು. ಸೊ ನಾನೇ ಏನೋ ಕೇಳಕ್ ಹೋಗ್ಬಾರ್ದು. ಅವಳು ಏನಾದ್ರು ಹೇಳಿದ್ರೆ ಮಾತ್ರ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಈ ಕಡೆ ಕೆಳಗಡೆ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಆಗ ಶ್ಯಾಮು ಕೂಡ ಬರ್ತಾನೆ. ಬಂದ್ಬಿಟ್ಟು ಇವರಿಬ್ರು ಒಬ್ರನ್ನೊಬ್ರನ್ನ ನೋಡ್ಕೊತಾ ಇರೋದನ್ನ ನೋಡ್ಬಿಟ್ಟು ಶ್ಯಾಮ್ ರೇಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಣ್ಣ, ರೂಮಲ್ಲಿ ನೀವು ಒಬ್ರನ್ನೊಬ್ರನ್ನ ನೋಡ್ಕೊಂಡು ಮಾತಾಡ್ಕೊಂಡು ಸಾಕಾಗಿಲ್ವಾ? ಇಲ್ಲೂ ಕೂಡ ಬಂದ್ಬಿಟ್ಟು ಹಾಲಲ್ಲೂ ಕೂಡ ನಿಮ್ದು ಸ್ಟಾರ್ಟ್ ಮಾಡ್ಕೊಂಡ್ರೆ ಒಬ್ರನ್ನೊಬ್ರು ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಶ್ಯಾಮ್ ಕಾಮಿಡಿ ಮಾಡ್ತಾನೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಶ್ಯಾಮ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂತದೇನೂ ಇಲ್ಲ, ನೀನ್ ಸುಮ್ನೆ ಇಲ್ದಿದ್ದೆಲ್ಲ ಹುಟ್ಟಾಕ್ಬೇಡ, ನಾನೇನೋ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ನೀನ್ ಏನೇನೋ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಶ್ಯಾಮ್ಗೆ ಬೈತಾನೆ. ಬೈದಾದ್ಮೇಲೆ ನನ್ಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಅದಾದ್ಮೇಲೆ ಗೌರಿ ಇದ್ಬಿಟ್ಟು ಶ್ಯಾಮ್ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ನನ್ ಗಂಡ ದೇವ್ರ ತರ ನನ್ಗೆ ಕಷ್ಟಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಅದಕ್ಕೆ ನೀವು ರಾತ್ರಿ ಎಲ್ಲ ಕುತ್ಕೊಂಡು ಡಿಸೈನ್ ಮಾಡಿದಕ್ಕೆ ನಿಮಗೆ ಸಿಕ್ಕಿರೋಂತಹ ಪ್ರತಿಫಲ ಅಣ್ಣ ಏನು ಮಾಡಿಲ್ಲ, ನೀವು ಅವ್ರನ್ನೇ ದೇವ್ರು ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಮ ಕಷ್ಟಕ್ಕೆ ಸಿಕ್ಕಿರೋ ಪ್ರತಿಫಲ ಆದಷ್ಟು ಬೇಗ ನಿಮ್ ತವ್ರ ಮನೆಗೆ ತಲುಪಿಸಿ ಅಂತ ಹೇಳ್ತಾಳೆ. ಸೊ ಆಗ ಹೇಳ್ತಾಳೆ ಗೌರಿ, ತವ್ರ ಮನೆ ಅಂದ್ರೆ ಬೇರು ಇದ್ದಂಗೆ, ಮರದ ಬೇರು ಇದ್ದಂಗೆ. ಸೊ ಬೇರೆ ಒಣಗಿದ್ರೆ ಇಡೀ ಮರನೇ ಒಣಗುತ್ತೆ ಆ ತರ. ಸೊ ನನ್ಗೆ ತವ್ರ ಮನೆ ಅನ್ನೋದು ಬೇರ್ ತರ, ಗಂಡನ ಮನೆ ಅನ್ನೋದು ಮೇಲ್ಗಡೆ ಇರುವಂತಹ ಮರದ ಕೊಂಬೆ ತರ. ಸೊ ನನ್ಗೆ ಎರಡೂನು ಚೆನ್ನಾಗಿರ್ಬೇಕು. ಆದಷ್ಟು ಬೇಗ ಈ ದುಡ್ಡನ್ನ ನಮ್ಮಪ್ಪ ಅಮ್ಮನ್ಗೆ ತಲುಪಿಸ್ಬಿಟ್ಟು ಅವ್ರಿಗಿರೋದ ಸಮಸ್ಯೆನ ಬೇಗ ಪರಿಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೌರಿ ಈ ಕಡೆ ಹೇಳ್ತಾಳೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಸರಿ, ಅದಕ್ಕೆ ನಿಮ್ ಮುಖದಲ್ಲಿ ಖುಷಿನ ನೋಡ್ಬಿಟ್ಟು ನನ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಈ ದುಡ್ಡನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ಬಿಡಿ. ಸೊ ನಿಮ್ಮ ಕಷ್ಟಕ್ಕೆ ಸಿಕ್ಕಿರುವಂತಹ ಪ್ರತಿಫಲ ನೀವು ಬೇರು ಮತ್ತೆ ಮರ ಎರಡೂನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದೀರಾ, ಎರಡೂನು ಸಕ್ಸಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಗೌರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಶ್ಯಾಮು ಆದಷ್ಟು ಬೇಗ ಹೋಗಿ ತಲುಪಿಸಿ, ಆದಷ್ಟು ಬೇಗ ರೀಚ್ ಆಗಿ ಅಂತ ಹೇಳ್ಬಿಟ್ಟು ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಅದಾದ್ಮೇಲೆ ಈ ಕಡೆ ಮೋನಿಕಾ ಇದ್ಬಿಟ್ಟು ಟ್ಯಾಬ್ಲೆಟ್ ಆರ್ಡರ್ ಮಾಡಿ ಇಷ್ಟೊತ್ತಾಯ್ತು, ಇನ್ನು ಡೆಲಿವರಿ ಬಾಯ್ ಬಂದೇ ಇಲ್ಲ, ಎಷ್ಟು ಟೈಮ್ ಆಗುತ್ತೆ ನಾನು ಬರೋದಕ್ಕೆ ಅಂತ ಹೇಳ್ಬಿಟ್ಟು ರೂಮಲ್ಲೇ ಒಬ್ಳೆ ಒದ್ದಾಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನು ಎಷ್ಟು ಟೈಮ್ ಆಗುತ್ತೆ ಅವ್ನು ಬಂದಾಗ, ಯಾರಾದ್ರೂ ನೋಡಿದ್ರೆ ಏನ್ ಕತೆ, ಹೆಂಗ್ ಮ್ಯಾನೇಜ್ ಮಾಡ್ಲಿ ಅಂತ ಹೇಳ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒದ್ದಾಡ್ತಾ ಇರ್ತಾಳೆ. ಸೊ
ಮೋನಿಕಾ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿಕೊಂಡು ಬಂದು ಇವಾಗ ಈಗ ಮ್ಯಾನೇಜ್ ಮಾಡ್ತಿರೋಂತ ವಿಷಯ ಮನೆಯವರೆಲ್ರಿಗೂ ಗೊತ್ತಾಗೋದಿಲ್ವಾ? ಹಾಗೇನೆ ಗೌರಿ ಕಷ್ಟಪಟ್ಟು ದುಡ್ದಿರೋಂತಹ ದುಡ್ಡನ್ನ ತವ್ರ ಮನೆಗೆ ತಲುಪಿಸೋಂತ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗದೇ ಇರೋ ತರ ಮ್ಯಾನೇಜ್ ಮಾಡ್ತಾಳ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೇಟ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್.